ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು 15 ರೀತಿಯಾದಂತಹ ಕಿಚನ್ ಟಿಪ್ಪನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಿಚನ್ನಲ್ಲಂತೂ ದಿನನಿತ್ಯದಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಥರದ ಟಿಪ್ಗಳು. ಮನೆಯಲ್ಲಿ ನೀವು ಕೂಡ ಇವೆಲ್ಲವನ್ನು ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಟಿಪ್ ಬಂದು, ತರಕಾರಿ ಎಲ್ಲ ಮನೆಯಲ್ಲಿ ಖಾಲಿಯಾಗಿರುತ್ತಲ್ಲ, ಆವಾಗ ಬರೀ ಹಸಿರು ಬೇಳೆ ಮತ್ತು ಒಂದು ಸ್ವಲ್ಪ ಅಲಸಂಡೆ ಬೀಜನ ಉಪಯೋಗಿಸ್ಕೊಂಡು ಯಾವ ಥರದಲ್ಲಿ ಸಾಂಬಾರನ್ನು ಮಾಡ್ಬೋದು. ಅದು ಕೂಡ ಕುಕ್ಕರಲ್ಲಿ 5 ನಿಮಿಷದಲ್ಲಿ ಅಥವಾ 10 ನಿಮಿಷದಲ್ಲಿ ಕೂಡ ಇದು ತುಂಬ ಬೇಗನೆ ರೆಡಿಯಾಗಿ ಹೋಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿರು ಬೇಳೆ ಮತ್ತು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಲಸಂಡೆ ಬೀಜವನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು 5-6 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವುದು. ಆಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಅಥವಾ ನಿಮಗೆ ನುಗ್ಗೆ ಸೊಪ್ಪು ಸಿಕ್ಕಿದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಆಮೇಲೆ 1-1.5 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಳದಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಇವು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು 3 ರಿಂದ 4 ಸೀಟಿ ಆದರೂ ಇದನ್ನು ಕೂಗಿಸ್ಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ. ಅಷ್ಟು ಬೆಂದರೆ ನಮಗೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ನೋಡಿ ಒಂದ್ಸಲಿ, ತರಕಾರಿ ಎಲ್ಲ ಖಾಲಿ ಆಗಿರುತ್ತಲ್ಲ, ಆವಾಗೆಲ್ಲ ಈ ಥರದ ಸಾಂಬಾರನ್ನು ಮಾಡ್ಕೊಳ್ಬೋದು. ಈಗ ಸರಿಯಾಗಿ ಬೆಂದ ನಂತರ ನಾನು ಕುಕ್ಕರನ್ನು ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನು ಮ್ಯಾಶರ್ನ ಸಹಾಯದಿಂದ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆಮೇಲೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಏನೂ ತರಕಾರಿ ಇಲ್ಲ ಅಂತಾಗ ಈ ಥರದ್ದನ್ನು ಮಾಡ್ಕೊಳ್ಬೋದು. ಇನ್ನು ಮಾಮೂಲಿಯಾಗಿ ಕೊನೆಯಲ್ಲಿ ಒಗ್ಗರಣೆಯನ್ನು ಕೊಟ್ಟರೆ ಆಯ್ತು. ಇದಕ್ಕೆ ಸಾಸಿವೆ ಮತ್ತು ಮೆಣಸನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ತೋರಿಸಿರುವಂತಹ ಟಿಪ್ ಬಂದು, ತೊಗರಿ ಬೇಳೆಯನ್ನು ಬಹಳ ಬೇಗನೆ ಬೇಯಿಸ್ಬೋದು. ಈಗ ನಾನಿಲ್ಲಿ ತೊಗರಿ ಬೇಳೆನ ತೋರಿಸ್ತಾ ಇದ್ದೀನಿ. 1 ರಿಂದ 2 ಗಂಟೆಗಳ ಕಾಲ ನೆನೆ ಹಾಕಿರುವಂಥದ್ದು. ಒಂದು 1/4 ಕಪ್ ಆಗೋಷ್ಟು ಇದೆ. ಇದು ಸರಿಯಾಗಿ ನೆಂದಾದ ನಂತರ ನಾವು ಇನ್ನೀಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. 2 ಗಂಟೆ ಕಾಲ ನೆಂದಿರುವಂತಹ ತೊಗರಿ ಬೇಳೆಯನ್ನು ಮಿಕ್ಸಿ ಜಾರಲ್ಲಿ ಎಲ್ಲವನ್ನು ಹಾಕಿ ಆದ ನಂತರ ಅಷ್ಟೇ ಪಲ್ಸ್ ಮೋಡಲ್ಲಿ ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಬಾಂಬೆ ರವಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆದರೆ ಸಾಕು. ಇದನ್ನು ಇನ್ನೀಗ ನಾವು ಒಂದು ಪಾತ್ರೆಗೆ ಹಾಕೋಣ. ತೊಗರಿಬೇಳೆ ಬೇಯಿಸುವಂತಹ ಪಾತ್ರೆಗೆ ಹಾಕಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು 2 ಲೋಟದಷ್ಟು ಅಥವಾ 2.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಕಮ್ಮಿ ಉರಿಯಲ್ಲೇ ಇದನ್ನು ಬೇಯಿಸಿದ್ರೆ ಆಯಿತು. ಬಹಳ ಬೇಗನೆ ಅಂತಂದರೆ 5 ನಿಮಿಷಕ್ಕಿಂತ ಬೇಗನೆ ಇದು ಬೆಂದು ಸಿಗುತ್ತೆ ನಮಗೆ. ಅಷ್ಟು ತುಂಬ ಸೂಪರಾಗಿರುತ್ತೆ. ಇದರಲ್ಲಿ ನಾವೀಗ ಸಾಂಬಾರಾದರೂ ಮಾಡ್ಕೊಳ್ಬೋದು ಅಥವಾ ಬೇಳೆ ಸಾರನ್ನಾದರೂ ಮಾಡ್ಕೊಳ್ಬೋದು. ಈ ಟಿಪ್ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ತೋರಿಸಿರುವಂಥದ್ದು ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಯಾವುದೇ ತರಕಾರಿ ಸಿಪ್ಪೆಗಳ ಇರ್ಬೋದು, ಇವನ್ನೆಲ್ಲವನ್ನು ಯಾವುದನ್ನು ನಾವು ವೇಸ್ಟ್ ಮಾಡುವಂಗಿಲ್ಲ. ನಾನಿಲ್ಲಿ ಮೊದಲಿಗೆ ವೇಸ್ಟ್ ಆಗಿರುವಂಥ ಈರುಳ್ಳಿ ಸಿಪ್ಪೆಯನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಬೆಂಡೆ ಸಿಪ್ಪೆ ಆಗಿರ್ಬೋದು, ಆಲೂಗೆಡ್ಡೆ ಸಿಪ್ಪೆ, ಆಮೇಲೆ ಕ್ಯಾಬೇಜಿನ ಹೊರಗಿನ ಕವಚ, ಇವೆಲ್ಲವನ್ನು ನಾನೀಗ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ಪ್ರತಿಯೊಂದು ನಾವೀಗ ಸಿಪ್ಪೆ ಎಲ್ಲ ಇದೆಯಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಕಟ್ ಮಾಡಿ ಆದ ನಂತರ ನಾವಿದಕ್ಕೆ ಮುಳುಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಆಮೇಲೆ ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿ 4ರಷ್ಟು ನಾವೀಗ ಎಷ್ಟು ಸೊಪ್ಪನ್ನೆಲ್ಲ ತೊಗೊಂಡಿರ್ತೀವಿ ಅಥವಾ ನೀರನ್ನು ಎಷ್ಟು ಹಾಕಿರ್ತೀವಲ್ಲ ಅದರ 4 ಪಟ್ಟಾಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ ಪ್ರತಿಯೊಂದು ಹೂವಿನ ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು. ತುಂಬಾ ಸೂಪರಾಗಿ ಹೂವು ಕೂಡ ಬಿಡುತ್ತೆ. ಹಾಗೆಯೇ ಇದು ಗಿಡಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶವನ್ನು ಕೂಡ ಇದು ಒದಗಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೋರಿಸಿರುವಂತಹ ಟಿಪ್ಪು, ಬೆಳ್ತಿಗೆ ಅಕ್ಕಿಯನ್ನು ನಾವೀಗ ಚೆನ್ನಾಗಿ ತೊಳಿತೀವಲ್ಲ ಬೇಯಿಸಬೇಕಾದ್ರೆಲ್ಲ, ಆ ನೀರನ್ನು ನಾವು ಯಾವತ್ತೂ ಚೆಲ್ಲಬಾರ್ದು. ಒಂದು ಪಾತ್ರೆಯಲ್ಲಿ ಶೇಖರ ಮಾಡಿ ಇಟ್ಕೊಂಡಾದ ನಂತರ ಕೂಡ ತರಕಾರಿ ಗಿಡಕ್ಕಾದರೂ ಹಾಕ್ಕೊಳ್ಬೋದು ಅಥವಾ ಹೂವಿನ ಗಿಡಕ್ಕಾದರೂ ಹಾಕ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಎಷ್ಟು ಹೂಗಳು ಕೂಡ ಬಿಡುತ್ತೆ. ಗುಲಾಬಿ ಗಿಡಕ್ಕೆ ಕೂಡ ಇದನ್ನು ಹಾಕ್ಕೊಳ್ಬೋದು. 1 ಲೋಟದಷ್ಟು ಅಥವಾ ಒಂದು ಅರ್ಧ ಲೋಟದಷ್ಟು ನೋಡಿ ನಾನಿಲ್ಲಿ ಜರ್ಬೇರ ಗಿಡಕ್ಕೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ನಾನು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ತೋರಿಸ್ತಾ ಇದ್ದೀನಿ. ಯಾವಾಗ ಜ್ಯೂಸ್ ಎಲ್ಲ ಮಾಡಿ ಉಳಿದಿರತ್ತಲ್ಲ, ಅದರಲ್ಲಿರುವ ರಸವನ್ನೆಲ್ಲ ತೆಗಿತೀವಲ್ಲ, ತೆಗೆದಾದ ನಂತರ ಆ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಈ ಥರ ಗಾಜಿನ ಬಾಟ್ಲಿಯಲ್ಲೇ ಹಾಕ್ಕೊಳ್ಬೇಕು ಯಾವತ್ತು. ಹೀಗೆ ಹಾಕಿ ಆದ ನಂತರ ಸ್ವಲ್ಪ ಅದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಮೇಲಿನ ಉದುರಿಸ್ಬೇಕು ಈ ಥರ. ಇನ್ನು ಸರಿಯಾಗೊಮ್ಮೆ ಶೇಕ್ ಮಾಡ್ಕೊಳ್ಳೋಣ. ಉಪ್ಪಿನ ಜೊತೆಗೆ ನಿಂಬೆ ಹಣ್ಣಿನ ಸಿಪ್ಪೆ ಕೂಡ ಸರಿಯಾಗಿ ಅದು ಒಳಗಡೆ
ಸೇರಬೇಕು. ಆ ಥರ ಶೇಕ್ ಮಾಡಿ ಆದ ನಂತರ ಮುಚ್ಚಳವನ್ನು ಮುಚ್ಚಿ ಹೀಗೇ ಇಟ್ಬಿಡೋಣ. ಪ್ರತಿ ಸಲಿಯೂ ನಮಗೆ ನಿಂಬೆಹಣ್ಣಿನ ಸಿಪ್ಪೆ ಸಿಕ್ಕಿದಾಗ ಇದೇ ಥರದ ಪ್ರೊಸೆಸನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಆವಾಗ ನೋಡಿ ಈ ಥರ 1 ವರ್ಷ ಹಿಂದಿನ ನಾನು ಸಿಪ್ಪೆಯನ್ನು ತೋರಿಸ್ತಾ ಇದ್ದೀನಿ. ಇದೇ ಥರ ಉಪ್ಪೆಲ್ಲ ಹಾಕಿ ಹೀಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇದನ್ನು ನಾವೀಗ ಉಪ್ಪಿನಕಾಯಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದೆ. ಈಗ ಜ್ವರ ಎಲ್ಲ ಬಂದಾಗ ಅಥವಾ ಬಾಯಿ ಕೆಟ್ಟಿದ್ದಾಗೆಲ್ಲ ಈ ಥರದ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ನಾವು ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಎಷ್ಟು ನಾವು ಊಟ ಮಾಡಿದ್ರೂ ಸೇರುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ತೋರಿಸಿರುವಂಥದ್ದು ಒಂದು ಪಾತ್ರೆ ತಳಭಾಗದಲ್ಲಿ ನೋಡಿ ನೀವೀಗ ಗಮನಿಸ್ತಾ ಇರ್ಬೋದು, ಅದು ಕಪ್ಪಾಗಿದೆ ನೋಡಿ, ಅಲ್ಲಿ ಲೈನ್ಸ್ ಥರ ಬಿದ್ದಿದೆ. ಇದನ್ನು ಯಾವ ಥರ ತೆಗೆಯೋದು ಅಂತ ನೋಡೋಣ. ನಾನಿಲ್ಲೊಂದು ನೈಫನ್ನು ತಗೊಂಡಿದ್ದೀನಿ. ಅದು ತುಂಬ ಶಾರ್ಪ್ ಆಗಿರಬಾರ್ದು. ಮೇಲಿನ ತುದಿ ನೋಡಿ ಈ ಥರ ಫ್ಲಾಟ್ ಆಗಿದ್ದರೆ ತುಂಬ ಒಳ್ಳೆಯದು. ಚಾಕುವಿನ ಸಹಾಯದಿಂದ ಪಾತ್ರೆ ಸುತ್ತಲೂ ನಾವು ಹೀಗೆ ಕ್ಲೀನ್ ಮಾಡ್ತಾ ಬರಬೇಕು. ವಿಡಿಯೋದಲ್ಲಿ ತೋರಿಸಿರುವ ಥರ ಹೀಗೆ ಉಜ್ಜುತ್ತಾ ಬರಬೇಕು ನೋಡಿ. ಆವಾಗ ಚೆನ್ನಾಗಿ ಪಳಪಳವಾಗಿ ಹೊಳೆಯುತ್ತೆ ಪಾತ್ರೆ ಕೂಡ. ಸುತ್ತಲೂ ಇರುವಂತಹ ಮಾರ್ಕ್ ಕೂಡ ಕ್ಲಿಯರ್ ಆಗುತ್ತೆ ಎಲ್ಲ. ಚಾಕುವಿನ ಸಹಾಯದಿಂದ ಹೀಗೆ ಉಜ್ಜಿ ಆದ ನಂತರ ನಾವು ಸ್ಕ್ರಬ್ಬರಲ್ಲಿ ನೀಟಾಗಿ ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಳ್ಬೇಕು. ಆವಾಗ ಇನ್ನೂ ಚೆನ್ನಾಗಿ ಪಳಪಳವಾಗಿ ಪಾತ್ರೆ ಹೊಳೆಯುತ್ತೆ. ನಾನೀಗ ನೀರಲ್ಲಿ ತೊಳೆದ ನಂತರ ಪಾತ್ರೆಯನ್ನು ತೋರಿಸ್ತಾ ಇದ್ದೀನಿ, ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಕಲೆ ಎಲ್ಲ ಹೋಗಿದೆ ನೋಡಿ. ನೆಕ್ಸ್ಟ್ ಟಿಪ್ಪು ಬಂದಿಲ್ಲಿ ನಾನು ಮಜ್ಜಿಗೆಯನ್ನು ತೋರಿಸ್ತಾ ಇದ್ದೀನಿ. ಹುಳಿಯಾಗಿರುವಂಥ ಮಜ್ಜಿಗೆ, ಇದು ವೇಸ್ಟ್ ಮಾಡ್ತೀವಲ್ಲ ಆ ಮಜ್ಜಿಗೆಗೆ 1 ಸ್ಪೂನ್ ಅಥವಾ 2 ಸ್ಪೂನ್ಗಿಂತ ಹೆಚ್ಚು ಕೂಡ ಹಾಕ್ಕೊಳ್ಬೋದು. ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಆದ ನಂತರ ಗ್ಯಾಸ್ನ ಬರ್ನರ್ ಇದೆಯಲ್ಲ ಅದನ್ನು ಈಗ ನಾವೀಗ ಕ್ಲೀನ್ ಮಾಡ್ಕೊಳ್ಳೋಣ. ಹುಳಿ ಮಜ್ಜಿಗೆಗೆ ಉಪ್ಪು ಹಾಕಿದಂತಹ ಇದರಲ್ಲಿ ಮಿಶ್ರಣದಲ್ಲಿ ನಾವು ಇದನ್ನು ಡಿಪ್ ಮಾಡಿ 3 ರಿಂದ 4 ಗಂಟೆ ಎಲ್ಲ ಹಾಗೇ ಇಡಬೇಕು. ಆವಾಗ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ. ಅದರಲ್ಲಿರುವ ಕಸ ಆಗಿರ್ಬೋದು, ಕೊಳೆ ಏನಾದರೂ ತುಂಬಿಕೊಂಡಿದ್ರೆಲ್ಲ ವಾರಕ್ಕೊಮ್ಮೆ ಆದರೆ ಹೀಗೆ ಕ್ಲೀನ್ ಮಾಡೋದ್ರಿಂದ ಗ್ಯಾಸ್ ಕೂಡ ಚೆನ್ನಾಗಿ ಉರಿಯುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾನು ತೋರಿಸಿರುವಂಥದ್ದು ಇಲ್ಲಿ ಇಡೀ ಏಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಈಗ ನಾವೀಗ ಸ್ವೀಟ್ ಎಲ್ಲ ಮಾಡಬೇಕಾದ್ರೆ ಸಿಪ್ಪೆಯನ್ನೆಲ್ಲ ನಾವು ತೆಗೆದು ಬರೀ ಅದರ ಒಳಗಿನ ಏಲಕ್ಕಿ ಕಾಳನ್ನು ಮಾತ್ರ ಹಾಕ್ತೀವಿ. ಬಿಡಿಸಿ ಆದಂತಹ ಏಲಕ್ಕಿ ಸಿಪ್ಪೆಯನ್ನೆಲ್ಲ ನಾವು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಕುಡಿಯೋದಕ್ಕೆ ನೀರನ್ನು ಕುದಿಸೋದಕ್ಕೆ ಇಡ್ತೀವಲ್ಲ ಆವಾಗ 1 ರಿಂದ 3 ಸಿಪ್ಪೆಯನ್ನಾದರೂ ಹಾಕ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾವು ಬಿಸಿಲಿಗೆಲ್ಲ ಹೋಗಿ ಬಂದಾಗ ಕುಡಿಯೋದಕ್ಕೆ, ತಣ್ಣಗಾದ ನಂತರ ಕುಡಿಯೋದಕ್ಕೆ ಪರಿಮಳ ಇನ್ನೂ ಸೂಪರ್ ಆಗಿರುತ್ತೆ. ಇನ್ನೂ ನೀರು ಕುದಿದಿಲ್ಲ, ನಾನು ಕುದಿಯೋದಕ್ಕಿಂತ ಮುಂಚೆನೇ ಹಾಕ್ಕೊಂಡಿದ್ದೀನಿ. 3 ಸಿಪ್ಪೆ ಹಾಕಿದರೆ ಸಾಕಾಗತ್ತೆ. ಇನ್ನು ನಾನು ಇಲ್ಲಿ ಟೀ ಪೌಡರನ್ನು ತೋರಿಸ್ತಾ ಇದ್ದೀನಿ. ಟೀ ಡಿಕಾಕ್ಷನ್ ಎಲ್ಲ ಮಾಡಿ ಆದ ನಂತರ ಕೊನೆಯಲ್ಲಿ ಈ ಥರ ಪುಡಿ ಉಳಿಯುತ್ತಲ್ಲ, ಇದನ್ನು ಬಿಸಾಡದೆ ಹಾಗೇ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ ಗಿಡಗಳಿಗೆಲ್ಲ ಹಾಕೋದಕ್ಕೆ. ತುಂಬ ದಿನದ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದನ್ನು ನಾನೀಗ ಹಾಕಿರೋದನ್ನು ತೋರಿಸ್ತೀನಿ. ಗಿಡದಲ್ಲಿ ಯಾವ ಥರ ಮೊಗ್ಗುಗಳು ಬಿಡುತ್ತೆ ಅಂತ ನೋಡಿ. ತುಂಬ ಸಮಯದ ಹಾಗೆ ಆದ ನಂತರ ದಾಸವಾಳದ ಗಿಡದಲ್ಲಿ ಮೊಗ್ಗುಗಳು ನೋಡಿ ತುಂಬ ಬಿಟ್ಕೊಳ್ಳುತ್ತೆ. ಕೆಳಗಿಂದ ಮೇಲ್ಭಾಗದ ತನಕ ತುದಿವರೆಗೆ ಮೊಗ್ಗು ಬಿಡುತ್ತೆ. ಇದರಲ್ಲಿ ಅಷ್ಟು ಸೂಪರ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಟೀ ಡಿಕಾಕ್ಷನ್ ಮಾಡಿ ಆದ ನಂತರ ಇದನ್ನು ಬಿಸಾಡೋದಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಹೂವಿನ ಗಿಡಗಳಿಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಸುತ್ತಲೂ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಕಿ ಆದ ನಂತರ ಯಾವುದೇ ರೀತಿಯಾದಂತಹ ಗಿಡಗಳಿಗೆ ಇವನ್ನು ಹಾಕ್ಕೊಳ್ಬೋದು. ಅದರಲ್ಲೂ ಗುಲಾಬಿ ಗಿಡಕ್ಕೆ ಹಾಕಿದ್ರಂತೂ ತುಂಬ ಹೂಗಳು ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ನಾವೀಗ ಬೆಳ್ಳುಳ್ಳಿ ಸಿಪ್ಪೆಯನ್ನು ತುಂಬ ಸುಲಭವಾಗಿ ಹೇಗೆ ತೆಗೆಯೋದು ಅಂತ ನೋಡೋಣ. ಅದಕ್ಕಾಗಿ ನೋಡಿ, ಬೆಳ್ಳುಳ್ಳಿ ಸಿಪ್ಪೆಯ ತುದಿ ಭಾಗದಲ್ಲಿ ಶಾರ್ಪ್ ಆಗಿರುವಂತಹ ನೈಫಿಂದ ಕಟ್ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿರುವ ಥರ ಹೀಗೇ ಮಾಡ್ಕೊಳ್ಳಿ. ಇದನ್ನು ಹೀಗೆ ಬೇಗನೆ ಬಿಡಿಸ್ಕೊಳ್ಳೋದಕ್ಕೆ ಬರುತ್ತೆ. ತುದಿ ಭಾಗದಲ್ಲಿರುವಂತಹ ಗಟ್ಟಿಯ ಪೋರ್ಷನನ್ನು ನಾವು ನೈಫಿನ ಸಹಾಯದಿಂದ ಹೀಗೆ ತೆಕ್ಕೊಂಡಾದ ನಂತರ ಸಿಪ್ಪೆಯನ್ನು ನೋಡಿ ಸುಲಭವಾಗಿ ತೆಕ್ಕೊಳ್ಬೋದು. ಈ ಟಿಪ್ಪನ್ನು ನೀವು ಕೂಡ ಮನೆಯಲ್ಲಿ ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ನೋಡಿ. ಇಷ್ಟೇ, ಇದು ಜಸ್ಟ್ ಅದನ್ನು ತುದಿಯನ್ನು ಕಟ್ ಮಾಡಿದ್ರೆ ಸಾಕು. ಗಟ್ಟಿಯಾಗಿರುವಂತಹ ಭಾಗವನ್ನು ಕಟ್ ಮಾಡಿಕೊಂಡು ಎಷ್ಟು ಬೇಕಾದರೂ ನಾವು ಬೆಳ್ಳುಳ್ಳಿ ಸಿಪ್ಪೆಗಳನ್ನು 5 ನಿಮಿಷ ಅಥವಾ 10 ನಿಮಿಷದಲ್ಲಿ ತೆಗೆದಾಗತ್ತೆ ನೋಡಿ. ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿನೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎಷ್ಟು ದಿವಸಗಳ ಕಾಲ ಇಟ್ಕೊಳ್ಬೋದು. ಇದು ಸಣ್ಣ ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆಯೋದನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಈಗ ದೊಡ್ಡ ಬೆಳ್ಳುಳ್ಳಿಯದು ಕೂಡ ನಾನೀಗ ಸಿಪ್ಪೆ ತೆಗೆಯೋದನ್ನು ತೋರಿಸ್ತಾ ಇದ್ದೀನಿ. ಆಗ ಯಾವ ಪ್ರೊಸೆಸ್ ನಾವು ಮಾಡಿದ್ದೀವಲ್ಲ ಅದೇ ಥರನೇ ಈಗ ಕೂಡ ಮಾಡ್ಕೊಳ್ಳೋದು. ತುದಿ ಭಾಗದಲ್ಲಿ ಕಟ್ ಮಾಡಿ ತೆಗೆದಾದ ನಂತರ ಸಿಪ್ಪೆಯನ್ನು ಹೀಗೆ ಬಿಡಿಸ್ಕೊಂಡ್ರೆ ಆಯಿತು ನೋಡಿ. 5 ನಿಮಿಷ ಅಥವಾ 10 ನಿಮಿಷ ಸಾಕು. ಹೆಚ್ಚಂದರೆ ನಾವು ಒಂದಷ್ಟು ಬೆಳ್ಳುಳ್ಳಿ ಗಡ್ಡೆಗಳನ್ನು ಈ ಥರ ಸಿಪ್ಪೆ ಸುಲ್ಕೊಂಡು ಇಟ್ಕೊಳ್ಬೋದು. ಇನ್ನು ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಅಥವಾ ಎಷ್ಟು ಸಮಯ ಕೂಡ ಹಾಗೇ ಇರುತ್ತೆ, ಹಾಳಾಗಲ್ಲ.
ನೋಡ್ತಿರ್ಬೋದು ನಾನೀಗ ಒಂದು 5 ನಿಮಿಷದಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಪನ್ನು ಮನೆಯಲ್ಲಿ ನೀವು ಕೂಡ ಫಾಲೋ ಮಾಡಿ. ಈ ಥರದ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಬಿಡಿಸ್ಕೊಳ್ಳೋದಂತೂ ತುಂಬಾ ಕಷ್ಟದ ಕೆಲಸ ಆಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸಮಯ ಕೂಡ ಉಳಿತಾಯ ಆಗುತ್ತೆ ನಿಮಗೆ. ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಆಗಲೇ ನಾವು ಬಿಡಿಸಿ ಇಟ್ಟಂತಹ ಬೆಳ್ಳುಳ್ಳಿ ಸಿಪ್ಪೆಗಳೆಲ್ಲ ಇವೆಲ್ಲ, ಇವನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ಅದಕ್ಕೆ 1 ರಿಂದ 3 ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ 3 ರಿಂದ 4 ದಿವಸ ಎಲ್ಲ ಹಾಗೇ ನೆನೆಯೋದಕ್ಕೆ ಬಿಡಬೇಕು. ಅವಾಗೆಲ್ಲ ಬೆಳ್ಳುಳ್ಳಿ ಸಿಪ್ಪೆಯ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ಹೂವಿನ ಗಿಡದಲ್ಲಿ ಎಲೆಯ ಅಡಿ ಭಾಗದಲ್ಲೆಲ್ಲ ಫಂಗಸ್ ಥರ ಬರುತ್ತೆ ನೋಡಿ, ಬೆಳ್ಳಗಿರುವಂಥದ್ದು, ಅದೆಲ್ಲ ಇದರಲ್ಲಿ ನಿವಾರಣೆ ಆಗುತ್ತೆ. ಈಗ ಸಿಪ್ಪೆಯನ್ನೆಲ್ಲ ಒಂದು ಕಂಟೈನರಿಗೆ ಹಾಕಿದ್ದಾಯಿತು. ಆಮೇಲೆ ಈಗ 3 ರಿಂದ 4 ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೀಗ ಹಾಗೇ ನೆನೆಯೋದಕ್ಕೆ ಬಿಡೋಣ. ಒಂದು 3 ರಿಂದ 4 ದಿವಸ ಎಲ್ಲ ಹಾಗೇ ನೆನೆಯಲಿ ಅದು. ನಂತರ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಪು ನಾನಿಲ್ಲಿ ತೋರಿಸಿರುವಂಥದ್ದು, ಸ್ಟೀಲ್ ಪಾತ್ರೆ ಎಲ್ಲ ತಗೊಂಡಾಗ ಅಥವಾ ಬಟ್ಲಾಗಿರ್ಬೋದು, ಯಾವುದೇ ಪಾತ್ರೆ ತಗೊಂಡಾಗ ಸ್ಟಿಕ್ಕರೆಲ್ಲ ಇರುತ್ತಲ್ಲ, ಅಂಟ್ಕೊಂಡಿರುತ್ತಲ್ಲ ಗಮ್ಮೆಲ್ಲ ಹಾಕಿ, ಇದನ್ನು ಈಗ ಬಟ್ಲನ್ನು ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಜಸ್ಟ್ ಬಿಸಿ ಆದರೆ ಸಾಕು. ಆಮೇಲೆ ಇಕ್ಕುಳದ ಸಹಾಯದಿಂದ ಹೀಗೆ ತೆಗೆದ್ರೆ ನೋಡಿ ಕ್ಲಿಯರಾಗಿ ಬರುತ್ತೆ ನೋಡಿ, ಸ್ವಲ್ಪನೂ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಸಣ್ಣ ಪಾತ್ರೆಯನ್ನು ಕೂಡ ಹೀಗೇ ತೆಕ್ಕೊಳ್ಬೋದು. ಸಣ್ಣ ಪಾತ್ರೆಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬೋದು. ನೀವು ಒಂದು ನಿಮಿಷ ಎಲ್ಲ ಸ್ಟವ್ ಮೇಲೆ ಹಾಗೆಯೇ ಇಟ್ಕೊಂಡಾದ ನಂತರ ಚಾಕುವಿನ ಸಹಾಯದಿಂದ ಹೀಗೆ ರಿಮೂವ್ ಮಾಡಿದರೆ ನೋಡಿ ಎಷ್ಟು ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ. ಈಗ ಕೆಲವೊಂದು ಪಾತ್ರೆ ಸೈಡಲ್ಲಿ ಕೂಡ ಸ್ಟಿಕ್ಕರ್ಸ್ ಇರುತ್ತೆ ನೋಡಿ, ಅದನ್ನು ಕೂಡ ತೆಗಿಬೇಕಾದ್ರೆ ಓರೆ ಹೀಗೆ ಹಿಡ್ಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿರುವ ಥರ ಸೈಡಿಗೆ ಹೀಗೆ ಹಿಡ್ಕೊಂಡಾದ ನಂತರ ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಬೋದು ಬರುತ್ತಾ ಇಲ್ವಾ ಅಂತ. ಆವಾಗ ಬಂದಿಲ್ಲ ಅಂತ ಅಂದಾಗ ನಾವು ವಾಪಸ್ ಅದನ್ನು ಸ್ಟವ್ ಮೇಲೆ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಯಾವ ಥರ ಕ್ಲೀನಾಗಿ ಬಂದಿದೆ ಅಂತ. ಇದೇ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ನೆಕ್ಸ್ಟ್ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಯಾವ ಥರ ಶೇಖರಣೆ ಮಾಡಿ ಇಟ್ಕೊಳ್ಬೋದು ಅಂತ ತುಂಬ ಯೂಸ್ಫುಲ್ ಆಗಿರುವಂಥದ್ದು ಇದು ಟಿಪ್ಪು. ಮಾರ್ಕೆಟಿಂದ ತಂದಿರುವಂತಹ ನಾನು ಕೊತ್ತಂಬರಿ ಸೊಪ್ಪನ್ನೆಲ್ಲ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. 1 ಬೈ 1 ಹೀಗೆ ಮಾಡ್ತಾ ಬರಬೇಕು. ಸಣ್ಣಗೆ ಪೀಸ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನೆಲ್ಲ ನಾವು ಪದಾರ್ಥಕ್ಕೆ ಆವಾಗಿಂದವಾಗ ಹಾಕ್ಕೊಳ್ಬೋದು, ಈ ಥರದ್ದೆಲ್ಲ. ಇನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂತ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಬೇರಿನ ಭಾಗವನ್ನೆಲ್ಲ ಚಾಕುವಿನ ಸಹಾಯದಿಂದ ನೀಟಾಗಿ ಕಟ್ ಮಾಡಿ ತಗೊಳ್ಳೋಣ. ಈಗ ಇನ್ನು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಡೀರ್ ಬಾಕ್ಸ್ ಅಂತ ಬರುತ್ತೆ, ಅವನ್ನು ತಗೊಳ್ತಾ ಇದ್ದೀನಿ. ಪ್ರತಿಯೊಂದು ಸೊಪ್ಪನ್ನು ನೀವು ಇದರಲ್ಲೇ ಹಾಕಿ ಇಟ್ಕೊಳ್ಬೋದು, ತುಂಬಾ ಚೆನ್ನಾಗಿ ಉಳ್ಕೊಳ್ಳುತ್ತೆ. 1 ತಿಂಗಳು ಅಥವಾ 1.5 ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಬಾಕ್ಸ್. ಇದರಲ್ಲಿ ತಳಭಾಗದಲ್ಲಿ ಒಂದು ಟ್ರೇ ಥರ ಬರುತ್ತೆ. ಇದು ನಿಮಗೆ ಎಕ್ಸ್ಟ್ರಾ ನೀರೆಲ್ಲ ಇರುತ್ತಲ್ಲ ಸೊಪ್ಪಿನಲ್ಲಿ, ನಾವು ಈಗ ತೊಳೆಯುವಾಗೆಲ್ಲ ಹಾಕಿರುವಂಥದ್ದು, ಅದು ಎಲ್ಲ ಡ್ರೈನ್ ಆಗಿ ನಮಗೆ ಸೂಪರಾಗಿ ಸೊಪ್ಪು ಉಳಿಯುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪಿನ ಬೇರಿನ ಭಾಗ ಎಲ್ಲ ಕಟ್ ಮಾಡಿ ಆದ ನಂತರ ಚೆನ್ನಾಗೊಮ್ಮೆ ತೊಳ್ಕೊಂಡಿದ್ದೀನಿ ನೀರಲ್ಲಿ ಸರಿಯಾಗಿ ಮುಳುಗಿಸಿ. ಅದರಲ್ಲಿರುವಂತಹ ಬೇರಿನ ಭಾಗ ತೆಗೆದಾಗೆಲ್ಲ ಮಣ್ಣಿನ ಅಂಶ ಎಲ್ಲ ಇರುತ್ತೆ. ಆಮೇಲೆ ಧೂಳು ಕಸ ಕಡ್ಡಿ ಅಥವಾ ಏನಾದರೂ ಹುಲ್ಲೆಲ್ಲ ಇತ್ತು ಅಂತಂದರೆ ನಾವು ಅದನ್ನು ತೆಕ್ಕೊಳ್ಬೇಕು. ತೆಗೆದಾದ ನಂತರ ನೋಡಿ ಸ್ವಲ್ಪ ನೀರು ಇತ್ತು ಅಂತಂದರೂ ಅದು ಅಡಿ ಭಾಗದಲ್ಲಿ ಹೋಗಿ ಶೇಖರಾಗಿ ನಿಲ್ಲುತ್ತೆ ನೋಡಿ, ಅದನ್ನು ನಾವಿನ್ನೀಗ ತೆಕ್ಕೊಳ್ಬೇಕು. ಒಂದು ವೇಳೆ ಅದರಲ್ಲೇ ನಾವು ಇಟ್ಟಿತ್ತು ಅಂತಂದ್ರೂ ಏನು ತೊಂದರೆ ಇಲ್ಲ, ಆದರೂ ಸ್ವಲ್ಪ ನೀರಿದ್ದರೂ ನಾವು ತೆಗೆದ್ರೆ ಒಳ್ಳೆಯದು. ತುಂಬ ದಿನಗಳ ಕಾಲ ಸೊಪ್ಪು ಹಾಗೆಯೇ ಇಟ್ಕೊಳ್ಬೋದು. ಇನ್ನು ಇದರ ಮುಚ್ಚಳವನ್ನು ಮುಚ್ಚಿ ನಾವು ಫ್ರಿಜ್ಜಲ್ಲಿ ಇಡೋಣ. ಇದೆಲ್ಲ ಹ್ಯಾಂಡಲ್ನ ಭಾಗವನ್ನು ನಾವು ಫ್ರಿಜ್ಜಲ್ಲಿ ಸುಲಭವಾಗಿ ಸಿಗುವಂತೆ ಇಟ್ಕೊಳ್ಬೇಕು. ನೋಡಿ ಈ ಥರ ಇಟ್ಕೊಂಡ್ರಾಯಿತು. ಇನ್ನು ಯಾವಾಗ ಬೇಕೋ ಆವಾಗ ತೆಗೆಯೋದಕ್ಕೆ ತುಂಬ ಈಸಿಯಾಗಿ ತೆಗಿಬೋದು. ನೆಕ್ಸ್ಟ್ ನಾನಿಲ್ಲಿ ತೋರಿಸಿರುವಂತಹ ಟಿಪ್ ಬಂದು ನಿಂಬೆ ಹಣ್ಣನ್ನು ನಾವು ಮಾರ್ಕೆಟಿಂದ ತಂದಿರ್ತೀವಲ್ಲ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಈಗ ಇಲ್ಲಿ ನಾನು ಸ್ಟೀಲ್ ಕಂಟೈನರನ್ನು ಒಂದು ತಗೊಂಡಿದ್ದೀನಿ. ಅದಕ್ಕೆ ಈಗ ಟಿಶ್ಯೂ ಪೇಪರನ್ನು ಒಳಗಡೆಯಿಂದ ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ನಿಂಬೆಹಣ್ಣನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಬಟ್ಟೆಯಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಇನ್ನೀಗ ಟಿಶ್ಯೂ ಪೇಪರನ್ನು ಕೂಡ ಹಾಕಿ ಆಯಿತು. ಇನ್ನು 1 ಬೈ 1 ನಿಂಬೆಹಣ್ಣನ್ನು ಈ ಬಾಕ್ಸ್ ಒಳಗಡೆ ಇಡ್ತಾ ಬರೋಣ. ಇನ್ನು ಅದರ ಮೇಲಿಂದ ಇನ್ನೊಂದು ಟಿಶ್ಯೂ ಪೇಪರನ್ನು ಹೀಗೆ ಕವರ್ ಮಾಡಿ ಆದ ನಂತರ ಮುಚ್ಚಳವನ್ನು ಮುಚ್ಚಿ ಎಷ್ಟು ದಿವಸಗಳ ಕಾಲ ಕೂಡ ಇಟ್ಕೊಳ್ಬೋದು. ಇನ್ನು ಹೊರಗಡೆ ಆದರೂ ಇಟ್ಕೊಳ್ಬೋದು ಅಥವಾ ಫ್ರಿಜ್ಜಲ್ಲಿ ಆದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮುಚ್ಚಳ ಇರುವಂತಹ ಕಂಟೈನರನ್ನೇ ಇಲ್ಲಿ ಬಳಸಬೇಕು.
ನೆಕ್ಸ್ಟ್ ಟಿಪ್ಪು ಬಂದು ಇಲ್ಲಿ ಸಾಫ್ಟ್ ಆಗಿರುವಂತಹ ಮಂಡಕ್ಕಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ಥರ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಪ್ಲಾಸ್ಟಿಕ್ ಕವರನ್ನೆಲ್ಲ ಕ್ಲೋಸ್ ಮಾಡಿ ಇಡದೇ ಇದ್ದಾಗ ಈ ಥರ ಎಲ್ಲ ಆಗುತ್ತೆ. ಇದನ್ನು ಇನ್ನೂ ಕ್ರಿಸ್ಪಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಜಸ್ಟು ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ ಈ ಮಂಡಕ್ಕಿಯನ್ನು. ತುಂಬ ನಾವು ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕೈಯ ಸಹಾಯದಿಂದಲೇ ನಾವು ಹೀಗೆ ಅದನ್ನು ಸ್ವಲ್ಪ ಮೊಗಸ್ತಾನೆ ಇರಬೇಕು. ನಮಗೆ ಬಿಸಿ ಗೊತ್ತಾಗತ್ತಲ್ಲ, ಅಷ್ಟಾದರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಕೂಡ ಕೈಯಲ್ಲಿ ಬೆಚ್ಚಗಾಗಿದೆಯಾ ಇಲ್ವಾ ಅಂತ ಹೀಗೆ ಒಮ್ಮೆ ನೋಡ್ಕೊಳ್ಳಿ. ಇನ್ನು ಅದನ್ನು ಸ್ಟವ್ ಮೇಲೆ ಹಾಗೆಯೇ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಇದನ್ನು ತಟ್ಟೆಗೆ ಹಾಕಿ ಆದ ನಂತರ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇವತ್ತಿನ 15 ಟಿಪ್ಸ್ಗಳು ಕೂಡ ತುಂಬಾ ಉಪಯುಕ್ತವಾದಂಥದ್ದು. ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.